ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾಸನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ಕನ್ಯಾ ರಾಶಿ ಸಂಜಾತರಲ್ಲೂ ಕೂಡ ಮಾಯೆಯ ಮಾಘ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧನು ಪಂಚಮದಿಂದ 6ನೇ ಮನೆಗೆ ಹೋಗಿ ರಾಹುವಿನಿಂದ ಗ್ರಸ್ತನಾಗ್ತಾನೆ. ಹಾಗಾಗಿ ಈ ಬುಧನ ಅಧಿಪತ್ಯ ಇರುವಂತಹ ಕನ್ಯಾ ರಾಶಿಯವರಿಗೆ ಶನೈಶ್ವರನ ಸಮಸಪ್ತಕ ಶನಿಯ ದೃಷ್ಟಿ ಕೂಡ ಇರುವಂಥದ್ದು ಅತ್ಯಂತ ಚಿಂತನೀಯವಾದ ವಿಚಾರವಾಗಿದೆ. ದಶಮದಲ್ಲಿ ಗುರು ವಿರಾಜಮಾನನಾಗಿದ್ದು ಉದ್ಯೋಗದಲ್ಲಿ ಅತ್ಯುತ್ತಮವಾದ ಲಾಭದಾಯಕವಾದ ವ್ಯವಸ್ಥೆಗಳು ಕಂಡುಬಂದರೂ ಕೂಡ ಈ ರಾಹುವಿನ ಒಂದು ಮಾಯಾ ಬಲೆಗೆ ಸಿಲುಕುವಂತಹ ಬುಧ ಅರ್ಥಾತ್ ಕನ್ಯಾ ರಾಶಿಯವರು ಈ ಜಗತ್ತನ್ನು ನೋಡುವ ಮತ್ತು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಅತಿ ದೊಡ್ಡ ನಿಶ್ಚಯಾತ್ಮಿಕ ಬುದ್ಧಿ, ಕರ್ಮಾನುಸಾರಿಣಿ ಬುದ್ಧಿ. ಆದ್ದರಿಂದ ನಿಮ್ಮ ಕರ್ಮಗಳ ಅನುಸಾರವಾಗಿ ನಿಮ್ಮ ನಿಶ್ಚಯ ನಿರ್ಣಯಗಳು ಯಾವ ರೀತಿಯಾಗಿರ್ತದೆ, ನಿಮ್ಮ ವೈಯಕ್ತಿಕವಾದಂತಹ ಭಿನ್ನತ್ವದಲ್ಲಿ ತೆಗೆದುಕೊಳ್ಳುವಂತಹ ಅರ್ಥಾತ್ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಕನ್ಯಾ ರಾಶಿಯವರದ್ದು ಅನೇಕ ವಿಧವಾದಂಥ ಮಾಯೆಗೆ ಸಿಲುಕಿ, ಮಾಯಾ ಜಾಲಕ್ಕೆ ಸಿಲುಕಿ, ಯಾವುದೋ ಒಂದು ಮೋಸ ಹೋಗುವ ಚಿಂತನೆಯವರ ಮಧ್ಯದಲ್ಲಿ ಸಿಲುಕಿ ಸಂಪೂರ್ಣವಾಗಿ ಈ ಒಂದು ಮಾಸ ನಿಮ್ಮನ್ನು ಸಂಪೂರ್ಣವಾಗಿ ಉತ್ತಮ ಜೀವನದ ಮಹಾ ಆಶಯವನ್ನು ತೋರಿಸಿ ನೇರವಾಗಿ ಕೆಳಗೆ ಪಾತಾಳಕ್ಕೆ ತಳ್ಳುವಂತಹ ಯೋಗವನ್ನು ಸೃಷ್ಟಿಸಬಲ್ಲದು. ಅಷ್ಟೊಂದು ಪ್ರಬಲವಾದ ಮಾಯೆ ಇಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಈ ಮುಂಚೆ ಹೇಳಿದಂತೆ ರಾಹುಗ್ರಸ್ತ ದಿವಾಕರ ಎಂದು ತೋರಿಸುವವಾಗಿ ಇದು ಬುದ್ಧ ಕೂಡ ಬುದ್ಧಿಕಾರಕನಾದ ಬುಧ ಕೂಡ ರಾಹುಗ್ರಸ್ತನಾಗಿ ಬಿಟ್ಟರೆ ಕೆಲವೊಮ್ಮೆ ಆ ಅಮಾವಾಸ್ಯೆಯ ನಂತರ ರಾಹುಚಂದ್ರರ ಯುತಿಯು ಕೂಡ ಇಲ್ಲಿ ಕಂಡು ಬರ್ತದೆ. ಮನಸ್ಸು, ಬುದ್ಧಿ, ಆ ಚೈತನ್ಯ ಶಕ್ತಿ ಎಲ್ಲವೂ ಕೂಡ ಮಾಯೆಯ ಆವರಣಕ್ಕೆ ಸಿಕ್ಕಾಗ ತಪ್ಪಿಸಿಕೊಳ್ಳಲಾಗದಂತಹ ಬಂಧವಾಗಿ ಬಿಡುತ್ತೆ. ಅಂತಹ ಬಂಧದಿಂದ ಬಿಡುಗಡೆಗೊಳ್ಳಲು, ಆ ಬಂಧವು ಪವಿತ್ರ ಬಂಧವಾಗಲು ಈ ಪವಿತ್ರಾತ್ಮಕ ಶಕ್ತಿ ಉಳ್ಳಂತಹ ನಾಗಶಕ್ತಿ, ನಾಗಯಜ್ಞೋಪವೀತ ಗಣಪತಿ, ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಮುಖ್ಯ. ಈ ವಿಡಿಯೋದಲ್ಲಿ ಕೊನೆಗೆ ಮೊದಲನೇ ಹಂತದ ಆರಾಧನೆಯನ್ನು ಹಾಕಿರ್ತೇವೆ. ಅದನ್ನು ನೋಡಿ ನಿಧಾನವಾಗಿ ಮುಂದಿನ ಹಂತಕ್ಕೆ ಮುಂದಿನ ತಿಂಗಳುಗಳಲ್ಲಿ ಹೆಜ್ಜೆ ಇಡೋಣ. ಹಾಗಾಗಿ ಇಲ್ಲಿ ಮೊದಲು ರಾಹುವಿನಿಂದ ಗ್ರಸ್ತವಾದಂಥ ಈ ಗ್ರಹಗಳು, ಕೇತುಗ್ರಸ್ತವಾದಂತಹ ಗುರು ಶನೈಶ್ವರರು ಎಲ್ಲ ರೀತಿಯಾದಂತಹ ಉತ್ತಮ ಫಲ ಕೊಡತಕ್ಕಂತಹ ಪೂರ್ವಜನ್ಮದ ಪುಣ್ಯ ಸೂಚಕರಾದಂತಹ ಸಮಸ್ತ ಗ್ರಹಗಳು ಕೂಡ ರಾಹುಕೇತುಗ್ರಸ್ತವಾದರೆ ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆ ಒಂದೇ ಆ ಒಂದು ಗ್ರಸ್ತತೆಯಿಂದ ಅರ್ಥಾತ್ ದುಷ್ಫಲವನ್ನು ನೀಡುವುದರಿಂದ ದೂರ ಮಾಡಿ ಉತ್ತಮ ಫಲವನ್ನು ಆ ಗ್ರಹಸ್ಥಿತಿಯಿಂದ ಪಡೆಯಲು, ಕೇವಲ ಪೂರ್ವಜನ್ಮದ ಪುಣ್ಯಾಂಶವನ್ನೇ ಪಡೆಯಲು ಸಹಾಯ ಮಾಡುತ್ತೆ. ಆದ್ದರಿಂದಾಗಿ ಏನು ಮಾಡಬೇಕು ಹಾಗಿದ್ದರೆ ಅಂತ ನಾವು ಗಮನಿಸ್ತಾ ಹೋದರೆ, ಬುಧ ಪಂಚಮದಲ್ಲಿ ಮಕರದಲ್ಲಿ ಇದ್ದು ಅಮಾವಾಸ್ಯೆಯ ದಿನ ನಂತರದಲ್ಲಿ ಬುಧ ಈ 3ನೇ ದಿನಾಂಕದಂದು ದ್ವಿತೀಯದಂದು ಕೃಷ್ಣಪಕ್ಷ ದ್ವಿತೀಯದಂದು ಅವನು ಈ ಒಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಅದರಿಂದಾಗಿ ಈ ಬುಧನ ಪಂಚಮತ್ವ ಮತ್ತು ಷಷ್ಠತ್ವ ಏನಿದೆ, ಬುಧನ ಬುದ್ಧಿಕಾರಕನಾಗಿ ದಶಮಾಧಿಪತಿಯಾಗಿದ್ದರಿಂದ ಕೆಲಸದ ಜಾಗದಲ್ಲಿ ಶತ್ರುಗಳ ಮಾಯೆಯ ಬಲೆಗೆ ಬೀಳುವ ಯೋಗ ಇದ್ದು ಗೊತ್ತಿಲ್ಲದಂತೆ ನೀವು ಬೇರೆಯವರಿಗೆ ಶತ್ರುಗಳಾಗಿ ಪರಿಣಮಿಸುವ ಲಕ್ಷಣವನ್ನು ಹೊಂದಿದೆ. ಹಾಗೆಯೇ ದೇಹದಲ್ಲಿ ರೋಗಗ್ರಸ್ತವಾಗುವಂಥ ಲಕ್ಷಣಗಳು, ಯಾವ ಗ್ಯಾಸ್ಟ್ರಿಕ್ ಇತ್ಯಾದಿಗಳು, ಅಲ್ಸರ್ ಇತ್ಯಾದಿಗಳು ಆಗುವಂಥ ಲಕ್ಷಣಗಳಿರುವುದರಿಂದ ಸರಿಯಾದ ವೈದ್ಯರ ಔಷಧೋಪಚಾರಗಳ ಅಗತ್ಯ ಇದ್ದು, ಅದಕ್ಕೂ ಕೂಡ ಸಂಪೂರ್ಣವಾಗಿ ರಾಹುವಿನ ಒಂದು ಪ್ರಭಾವದಿಂದ ಯಾವ ಒಳ್ಳೆಯ ಔಷಧಿಯೋ ಅದು ಪಡೆಯಲಾಗದೆ, ಒಳ್ಳೆಯ ವೈದ್ಯರ ಸಂಪರ್ಕವಾಗದೇ ಇರುವಂತಹ ಒಂದು ವಿಚಿತ್ರವಾದ ಮೋಹದ ಬಲೆಗೆ ಸಿಲುಕುವಂಥ ಯೋಗ. ಆದ್ದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ತಾಯಿ ತಂದೆ ಗುರು ಪ್ರಾರ್ಥನೆಯನ್ನು ಮಾಡಿ
ಮಾಡಿದಾಗ ಈ ಒಂದು ಮಾಯೆಯಿಂದ ಹೊರಬರಲು ಸಾಧ್ಯ. ಹಾಗಾಗಿ ಆ ಮಾಯೆಯನ್ನು ಬಿಡಿಸಿಕೊಂಡ ರಾಷ್ಟ್ರಾಧಿಪತಿಯು ಸರಿಯಾದ ನಿರ್ಧಾರ ಮಾಡಲು ಸಾಧ್ಯ. ಹಾಗಾಗಿ ನಮ್ಮ ನಿರ್ಧಾರಗಳೇ ನಮ್ಮ ಜೀವನ ನಿರ್ವಹಣೆಯ ಮೂಲ ಸೂತ್ರ. ಹಾಗಾಗಿ ನಮ್ಮ ನಿರ್ಧಾರಗಳು ಅತಿ ಮುಖ್ಯವಾಗಿ ನಮ್ಮ ಜೀವನಾಭಿವೃದ್ಧಿಗೆ ಸರಿಯಾಗಿ ಹೊಂದುವಂತಿರಬೇಕು. ಅತಿ ದೊಡ್ಡ ಆಸೆಯನ್ನು ಪಟ್ಟಾಗ ತಕ್ಷಣ ಶ್ರೀಮಂತನಾಗಬಹುದು ಎನ್ನುವ ಆ ಒಂದು ಆಸೆ, ಮೋಹ ಈ ರಾಹುವಿನಿಂದ ಉಂಟಾಗುವ ಲಕ್ಷಣಗಳಿದೆ. ಯಾಕೆಂದರೆ ದ್ವಿತೀಯಾಧಿಪತಿ ಶುಕ್ರ ಅವನು ಕೂಡ ರಾಹುಗ್ರಸ್ತನಾಗಿದ್ದಾನೆ. ಹಾಗಾಗಿ ಯಾವುದೋ ಮೂಲದ ಒಂದು ಮಾಯೆ ರೂಪದಲ್ಲಿ ಬಂದಂಥ ವ್ಯಕ್ತಿಗಳು ನಿಮಗೆ ತುಂಬ 10 ರೂಪಾಯಿ ಕೊಟ್ಟರೆ 20 ರೂಪಾಯಿ ಕೊಡ್ತೀವಿ ಅನ್ನುವ ರೀತಿಯ ಮೋಸವನ್ನು ಅನೇಕ ರೀತಿಯಲ್ಲಿ ಬಂದು ಮಾಡುವಂಥ ಲಕ್ಷಣಗಳಿವೆ. ಇದರ ಬಗ್ಗೆ ಬಹಳ ಎಚ್ಚರಿಸಿಕೊಳ್ಳಿ. ಹಾಗಾಗಿ ರಾಹುಗ್ರಸ್ತ ಬುಧನಾಗಿರುವುದರಿಂದ ಮೋಸ ಹೋಗುವುದರಿಂದ ಬಹಳ ಎಚ್ಚರಿಕೆ ಇರುವುದು ಒಳ್ಳೆಯದು. ನಿಮ್ಮ ಒಳ್ಳೆಯತನವನ್ನು ಸಂಪೂರ್ಣವಾಗಿ ದುರುಪಯೋಗಪಡಿಸಿಕೊಳ್ಳುವ ವ್ಯಕ್ತಿಗಳು ಈ ಮಾಘ ಮಾಸದಲ್ಲಿ ನಿಮಗೆ ಮಾಯೆಯನ್ನು ಸೃಷ್ಟಿ ಮಾಡಬಲ್ಲರು. ಅಂತಹ ವ್ಯಕ್ತಿಗಳ್ಯಾರೆಂದು ನೀವು ಅರ್ಥೈಸಿಕೊಳ್ಳಲಾಗದ ಸ್ಥಿತಿಗತಿಗಳು ನಿಮ್ಮ ಉದ್ಯೋಗದ ಕೆಲಸದ ಜಾಗದಲ್ಲೂ ಮತ್ತು ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳಿಂದಲೇ ಆಗುವ ಸಾಧ್ಯತೆಗಳಿದ್ದರಿಂದ ತುಂಬ ಎಚ್ಚರ ವಹಿಸಬೇಕು. ಹಾಗಾಗಿ ಇಲ್ಲಿ ದ್ವಿತೀಯಾಧಿಪತಿ ಶುಕ್ರನಾಗಿರುವುದರಿಂದ ಅವರಲ್ಲಿ ಹಣವಿದ್ದರೂ ಕೂಡ ನಿಮ್ಮಲ್ಲಿ ಹಣ ನೋಡಿದರೆ ಆದಷ್ಟು ಮಾಡಿ ನಿಮ್ಮಿಂದ ಹಣ ಕಿತ್ತುಕೊಳ್ಳುವಂತಹ ಸ್ವಾರ್ಥದಿಂದ ಮೋಹದ ಜಾಲವನ್ನು ನಿಮಗೆ ಖಂಡಿತವಾಗಿ ಅವರ ಮೋಹದ ಜಾಲದಲ್ಲಿ ಬೀಳಿಸುವ ಸಾಧ್ಯತೆ ಇದೆ. ನಿಮ್ಮಲ್ಲಿ ದುಡ್ಡಿಲ್ಲದಿದ್ದರೂ ಸಾಲ ಮಾಡಿ ಆದರೂ ಅವರ ಒಂದು ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳಬಹುದು. ಹಾಗಾಗಿ ಜೀವನದ ಪಥದಲ್ಲಿ ಅಭ್ಯುದಯದ ಪಥಕ್ಕಾಗಿ ಆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಶ್ರದ್ಧಾಭಕ್ತಿಪೂರ್ವಕವಾಗಿ ಮಾಡಿಕೊಳ್ಳಿ ಎಂಬುದಾಗಿ ವಿನಂತಿಸ್ತೇನೆ. ಹಾಗೆಯೇ ತೃತೀಯಾಧಿಪತಿಯಾದ ಕುಜ ಉಚ್ಚನಾಗಿರುವುದರಿಂದ ಅನೇಕ ಮಾತುಕತೆಗಳಲ್ಲಿ ಅತ್ಯುತ್ತಮ ಲಾಭದಾಯಕ ಇತ್ಯಾದಿಗಳು ಕಂಡುಬರುತ್ತವೆ. ಆದರೆ ಸಹೋದರಕಾರಕರಿಂದ ಸಹಾಯ ಸಿಕ್ಕರೂ ಕೂಡ ಸಿಗದಂತೆ ಆಗುವ ಲಕ್ಷಣಗಳು ಇದ್ದು ಅಮಾವಾಸ್ಯೆಯನ್ನು ನೀವು ಸರಿಯಾದ ಅನುಷ್ಠಾನವನ್ನು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗಿನ ಸಮಯದಲ್ಲಿ ಯಾವುದಾದರೂ ನಿಮಗಾದಷ್ಟು ಸಾಧ್ಯವಾದಷ್ಟು ನಿಮಗೆ ಆ ಮನಸ್ಸು ಕೇಂದ್ರೀಕರಣಗೊಂಡಷ್ಟು ಆ ಮನಸ್ಸು ಇಚ್ಛೆ ಸರಿಯಾದ ರೀತಿಯಲ್ಲಿ ತಾಯಿ ತಂದೆ ನಮಸ್ಕಾರವನ್ನು ಮಾಡಿ ಗುರು ಪ್ರಾರ್ಥನೆ ಮಾಡಿ ನಾಗಶಕ್ತಿ ವಿನಾಯಕನ ಆ ಜಪಾದಿಗಳನ್ನು ಮಾಡಿಕೊಂಡು ನಂತರದಲ್ಲಿ ನಿಮಗೆ ಉತ್ತಮ ಸಂಕಲ್ಪವನ್ನು ಕೂಡ ಮಾಡಿಕೊಂಡು ಈ ಆರಾಧನೆಯನ್ನು ಮಾಡಿದಾಗ ನಿಮಗೆ ಈ ಭೂಯೋಗ ಬಂಗಾರ ಯೋಗಗಳು ಆ ಮಾತುಕತೆಯಲ್ಲಿ ಸಹೋದರರ ಸಹಕಾರಗಳು ಸಿಗುವ ಸಾಧ್ಯತೆ ಇದೆ. ಚತುರ್ಥಾಧಿಪತಿ ದಶಮದಲ್ಲಿರುವುದರಿಂದ ಉದ್ಯೋಗದಲ್ಲಿ ಸಾಮಾನ್ಯವಾಗಿ ಸಂತೃಪ್ತಿ ಉಂಟಾಗುವ ಲಕ್ಷಣಗಳು ಸಂಪೂರ್ಣವಾಗಿ ದುರ್ಧಾರಣೆ ಇದ್ದರೂ ಕೂಡ ರಾಷ್ಟ್ರಾಧಿಪತಿಯೇ ಗ್ರಸ್ತನಾಗುವುದರಿಂದ ಯಾರು ಏನು ಕೊಟ್ಟರೂ ಸ್ವೀಕರಿಸಲಾಗದ ಮನಸ್ಥಿತಿ ಮತ್ತು ನಿರ್ಧಾರಗಳು ನಿಮ್ಮದಾದಲ್ಲಿ ಖಂಡಿತವಾಗಿಯೂ ಆ ಗುರು ಕೂಡ ನಿಷ್ಕ್ರಿಯನಾಗಿ ಬಿಡ್ತಾನೆ. ಆದ್ದರಿಂದಾಗಿ ಅಂತಹ ಉತ್ತಮ ದಶಮದಲ್ಲಿ ಗುರುವಿರುವಂತಹ ಪೂರ್ವ ಜನ್ಮದ ಪುಣ್ಯಾಂಶವನ್ನೇ ಕರ್ಮಫಲವನ್ನೇ ಪಡೆಯುವ ಯೋಗವನ್ನು ಈ ಸಮಯದಲ್ಲಿ ಬಂದಿದ್ದರಿಂದ ಸಮಸಪ್ತಕ ಶನಿಯ ಆ ಒಂದು ಪ್ರಭಾವ ಇದ್ದಾದರೂ ಕೂಡ ಗುರುವಿನ ಪ್ರಾಬಲ್ಯತೆಯಿಂದ ಅತ್ಯುತ್ತಮವಾದಂಥ ಫಲವನ್ನು ಶನೇಶ್ವರನಿಂದ ಪಡೆಯುವ ಯೋಗ ನಿಮಗಿದೆ. ಆದರೆ ರಾಹುವಿನಿಂದ ವಿರುದ್ಧವಾಗುವ ಬುಧನೇ ರಾಷ್ಟ್ರಾಧಿಪತಿ ಆಗಿದ್ದರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಆಂಜನೇಯನ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಮಾತ್ರ ಈ ಒಂದು ಸುಫಲಗಳು ನಿಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪಂಚಮಾಧಿಪತಿಯಾದ ಶನೀಶ್ವರನು ಸಪ್ತಮದಲ್ಲಿರುವುದರಿಂದ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಗಮನ ಹಾಗೂ ದೀರ್ಘಕಾಲಿಕ ಅಧ್ಯಯನ ಯೋಗ, ಉತ್ತಮ ಜ್ಞಾನ ಸಂಪಾದನೆಯ ಯೋಗ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾಗಿ ಲಭ್ಯವಾಗುತ್ತೆ. ಆಳವಾದ ಅಧ್ಯಯನಕ್ಕೆ ಸೂಕ್ತ ಮಾಸವೇ ಈ ಒಂದು ಮಾಘ ಮಾಸ. ಬುದ್ಧಿಯು ಓದುವಂಥ ಚಿಂತನೆಯನ್ನು ಹರಿಸದಿದ್ದರೆ ರಾಮಕೃಷ್ಣನ ಬುಧನ ಫಲವಾಗಿ ಹಠ ಇತ್ಯಾದಿಗಳು ಹೆಚ್ಚಾಗುವ ಲಕ್ಷಣಗಳಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಹಠ ಅತಿ ಆಗ್ತಾ ಇದೆ ಅಂತಾದರೆ ಪೋಷಕರು ಗಮನಿಸಿ ಅಧ್ಯಯನ ಅಂದ ತಕ್ಷಣವೇ ಸಿಡಿಮಿಡಿಗೊಳ್ಳುತ್ತಿದ್ದರೆ ಅಥವಾ ಸರಿಯಾದ ರೀತಿಯಲ್ಲಿ ಅಧ್ಯಯನಕ್ಕೆ ಅವರನ್ನು ತೊಡಗಿಸಿಕೊಳ್ಳದ ರೀತಿಯಲ್ಲಿ ಅವರಿದ್ದರೆ ಖಂಡಿತವಾಗಿಯೂ ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಸದ್ಯ ನಾವು ಕೊಟ್ಟಿರುವಂಥ ಜಪಾದಿಗಳನ್ನು ಮುಂದಿನ ವಿಡಿಯೋದಲ್ಲಿ ಇದೇ ವಿಡಿಯೋದ ಕೊನೆ ಭಾಗದಲ್ಲಿ ಕೊಡುವಂತಹ ನಾಗಶಕ್ತಿ ವಿನಾಯಕನ ಆ ಜಪವನ್ನು ಸರಿಯಾಗಿ ಮಾಡಿ ಶ್ಲೋಕವನ್ನು ಹೇಳುವ ಮೂಲಕವಾಗಿ ಒಂದು ಕ್ರಮವನ್ನು ಅಳವಡಿಸಿಕೊಳ್ಳಿ. ಮೊದಲನೇ ಹಂತದಲ್ಲಿ ವಿದ್ಯಾರ್ಥಿಗಳ ಜೀವನ ಅತ್ಯುತ್ತಮವಾಗಿ ಸಾಗಲಿ. ಆದ್ದರಿಂದಾಗಿ ಪೋಷಕರು ಹೆಚ್ಚಿನ ರೀತಿಯಲ್ಲಿ ಅವರ ನಡತೆಯನ್ನು ದಯವಿಟ್ಟು ಗಮನಿಸಿ ರಾಹುವಿನ ಮೋಹಪಾತಕ್ಕೆ ಒಳಗಾದ ವಿದ್ಯಾರ್ಥಿಗಳು
ಹಠ ಇತ್ಯಾದಿಗಳನ್ನು ಅತಿಯಾಗಿ ಮಾಡುವಂಥ ಲಕ್ಷಣಗಳಿದ್ದು ತಮ್ಮ ವ್ಯಕ್ತಿತ್ವವನ್ನೇ ತಾವು ಮರೆತು ತಮ್ಮ ಕರ್ತವ್ಯವನ್ನು ಮರೆತು ಅಧ್ಯಯನದ ಚಿಂತನೆಯಿಂದ ದೂರ ಆಗ್ತಾ ದುಶ್ಚಟಾದಿಗಳಿಗೆ ಬಲಿಯಾಗುವ ಯೋಗವೇ ಮಾಯ. ಆದ್ದರಿಂದಾಗಿ ಇಂಥ ಮಾಯೆಗೆ ಸಿಲುಕದಂತೆ ನಿಮ್ಮ ಮಕ್ಕಳ ಮೊದಲು ಮಾತಿನಿಂದ ಮೋಹಗೊಳ್ಳದೆ ಪೋಷಕರು ಕೂಡ ಅವರನ್ನು ಸರಿಯಾಗಿ ಅರ್ಥೈಸಿಕೊಂಡು ಅವರ ನಿರ್ಣಯ ಯಾವ ಮಟ್ಟದಲ್ಲಿದೆ, ಅದು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ದಯವಿಟ್ಟು ಸರಿಯಾಗಿ ಗಮನಿಸಿ ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಏಕೆಂದರೆ ಪಂಚಮಹಾಶಕ್ತಿಯ ಶಕ್ತಿಯ ಶಕ್ತಿ ಇರುವುದು ಅತ್ಯುತ್ತಮವಾದ ಯೋಗ ಅಧ್ಯಯನಕ್ಕಾಗಿ. ಇಂತಹ ಉತ್ತಮ ಯೋಗವನ್ನು ತಮ್ಮ ಮಾಯೆಯಲ್ಲಿ ತಮ್ಮ ಮೋಹದ ಬಲೆಯಲ್ಲಿ ಅವರನ್ನು ಸಿಲುಕಿಸಿಕೊಳ್ಳುವಂಥ ವಿಧಾನ ಇದೆಯಲ್ಲ, ಇದು ಉತ್ತಮವಾಗಿರುವಂತಹ ಬೆಳವಣಿಗೆಯ ಲಕ್ಷಣ ಅಲ್ಲ. ಆದ್ದರಿಂದ ಅವರ ಉನ್ನತ ಜೀವನಕ್ಕಾಗಿ ಉತ್ತಮ ಸಂಸ್ಕಾರದ ಅಗತ್ಯ ಇರ್ತದೆ. ಅದಕ್ಕೂ ಕೂಡ ಹೆಚ್ಚಿನ ಗಮನಕ್ಕಾಗಿ ಈ ರಾಹು ಕೇತುವಿನ ದೋಷ ನಿವಾರಣೆಯಾದಾಗ ಸಂಸ್ಕಾರ ತಾನಾಗಿ ಕೆಲಸ ಮಾಡುತ್ತೆ. ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವುದರಿಂದ ಸ್ವಾಭಾವಿಕವಾಗಿ ಸಂಸ್ಕಾರದ ಪುನರುಜ್ಜೀವನ ಆ ಮಕ್ಕಳಲ್ಲಿ ಉಂಟಾಗುತ್ತೆ. ಇನ್ನು ಕಷ್ಟದಲ್ಲಿಯೇ ಗ್ರಸ್ತನಾಗುವಂಥದ್ದು, ರೋಗಗ್ರಸ್ತನಾಗ್ತಕ್ಕಂಥ ಅದನ್ನು ಬೌದ್ಧಿಕವಾಗಿ ಮಾನಸಿಕ ಮತ್ತು ಬೌದ್ಧಿಕತೆ ಇವೆರಡರಲ್ಲೇ ಅರ್ಥ ಮಾಡಿಕೊಳ್ಬೇಕು. ಮಾನಸಿಕವಾಗಿ ಚಂಚಲವಾಗುವುದು ಮನಸ್ಸಿನ ಸ್ವಾಭಾವಿಕ ಪ್ರಕ್ರಿಯೆ. ಮನಸ್ಸು ಒಮ್ಮೆ ಬೇಸರಗೊಂಡರೆ ಒಂದೆರಡು ದಿನ ಆದ ಮೇಲೆ ತಾನಾಗಿಯೇ ಸರಿಯಾಗುವಂಥ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಯಾಕೆಂದರೆ ಚಂದ್ರ ಶೀಘ್ರ ಚಲನವನ್ನು ಹೊಂದಿದ್ದಾನೆ. ತನ್ನ ಆ ರಾಗದಿಂದ ಬಿಡಿಸಿಕೊಂಡು ತಕ್ಷಣವೇ ಈ ಕಡೆ ಒಂದು ಎರಡೂವರೆ ದಿನದಲ್ಲಿ ಕುಂಭರಾಶಿಯನ್ನು ಪ್ರವೇಶ ಮಾಡಿಕೊಡ್ತಾನೆ. ಮನಸ್ಸು ಅತಿ ಬೇಗ ರಿಕವರ್ ಆಗುತ್ತೆ, ಬುದ್ಧಿ ಆಗೋದಿಲ್ಲ. ಉದ್ದೇಶ ಎನ್ನುವುದೇ ಕೆಟ್ಟ ಉದ್ದೇಶವನ್ನು ಹೊಂದಿದ್ದರೆ ಬೇಗ ಅದು ಸರಿಯಾಗಲು ಸಾಧ್ಯವೇ ಇಲ್ಲದೆ ಇರುವುದರಿಂದಾಗಿ ಈ ಒಂದು ಬುಧನ ಒಂದು ಸ್ಥಿತಿತ್ವವೇ ಬುದ್ಧಿಕಾರಕನಾಗುವುದರಿಂದ ಅವರು ತೆಗೆದುಕೊಳ್ಳುವ ನಿರ್ಣಯ ಆ ರಾಹುವಿನಿಂದ ಅತ್ಯಂತ ಹಠದಿಂದ ತೆಗೆದುಕೊಂಡಾಗ ತುಂಬ ತಪ್ಪು ಹೆಜ್ಜೆಗಳನ್ನು ಇಟ್ಟುಬಿಡ್ತಾರೆ. ಎಲ್ಲರೂ ಕೂಡ ಈ ಮೋಹದಲ್ಲಿ ಬೀಳುವಂಥ ಅವಕಾಶ ಈ ಮಾಘ ಮಾಸ ಮಾಡಿಕೊಡ್ತಾ ಇದೆ. ಇದಕ್ಕಾಗಿ ಹಠದ ಬದಲು ಛಲದಿಂದ ನಾನು ಒಳ್ಳೆಯದನ್ನೇ ಮಾಡಬೇಕು ಎನ್ನುವ ಛಲ ಇಟ್ಟುಕೊಂಡು ಇಡುವ ಹೆಜ್ಜೆ ಗುರು ಮಾರ್ಗದರ್ಶನದಿಂದ ಇದ್ದಾಗ ಮಾತ್ರ, ತಾಯಿಯ ಮಾರ್ಗದರ್ಶನದಿಂದ ತಂದೆಯ ಮಾರ್ಗದರ್ಶನದಿಂದ ಇದ್ದಾಗ ಮಾತ್ರ ಅತ್ಯುತ್ತಮವಾದ ನಿರ್ಧಾರವಾಗಲಿಕ್ಕೆ ಸಾಧ್ಯ ಇದೆ ಅದು. ಹಾಗಾಗಿ ಸಂಪೂರ್ಣವಾಗಿ ತಾಯಿ ತಂದೆಗೆ ಶರಣಾಗಿ ಅವರಲ್ಲಿ ಉತ್ತಮ ಆತ್ಮೀಯ ಮಾತುಕತೆಯೊಂದಿಗೆ ತೆಗೆದುಕೊಳ್ಳುವ ನಿರ್ಧಾರ ಮಾತ್ರ ಮಾಘ ಮಾಸದಲ್ಲಿ ನಿಮ್ಮ ಮಾಯೆಯಿಂದ ಹೊರಬರುವುದಕ್ಕೆ, ಮಾಯೆಯ ಬಲೆಯಿಂದ ಹೊರಬರುವುದಕ್ಕೆ ಸಾಧ್ಯ. ಇಲ್ಲಂದರೆ ಸಾಧ್ಯವಿದೆ ಕಾಲಘಟ್ಟದ ಮಹಿಮೆ. ಆದ್ದರಿಂದಾಗಿ ಈ ಒಂದು ರಾಹುಗ್ರಸ್ತವಾಗುವಂತಹ ರಾಶಿಪತಿ ಇರುವಂತಹ ಕಾಲಘಟ್ಟ ಏನಿದೆ, ನಿಮ್ಮನ್ನು ಸಂಪೂರ್ಣ ಜೀವನದ ಅತ್ಯುತ್ತಮ ಉತ್ತುಂಗಕ್ಕೆ ಏರಿಸ್ತೇನೆ ಎನ್ನುವಂತಹ ಮನೋಭಾವನೆ ಇಟ್ಟುಕೊಂಡು ಪಾತಾಳಕ್ಕೆ ತೊಡುವ ವ್ಯವಸ್ಥೆಯನ್ನು ಹೊಂದಿದೆ. ಆದ್ದರಿಂದ ಯಾರ ಮಾತನ್ನು ಕೇಳಬೇಕು ಬಿಡಬೇಕು ಎನ್ನುವ ಚಿಂತನೆ ತುಂಬ ದೊಡ್ಡ ಇದೆ. ಉದಾಹರಣೆಗೆ ಶೇರ್ ಮಾರ್ಕೆಟ್, ಶುಕ್ರ ರಾಹುಗ್ರಸ್ತನಾಗಿ ಶೇರ್ ಮಾರ್ಕೆಟಲ್ಲಿ ಇನ್ವಾಲ್ವ್ ಆಗಿ ದೊಡ್ಡ ದುಡ್ಡನ್ನು ಮಾಡ್ತೀವಿ ಅಂತ ಹೊರಟ್ರೆ ಖಂಡಿತವಾಗಿಯೂ ತುಂಬ ದೊಡ್ಡ ದೋಷಕ್ಕೆ ಒಳಗಾಗ್ಬೋದು. ನೀವು ತುಂಬ ದೊಡ್ಡ ಅಪಾಯಕ್ಕೆ ತಿಳ್ಕೊಳ್ಳೋ ಸಾಧ್ಯತೆ ಭಾಗ ಜಾಸ್ತಿ ಇದೆ. ಅದಕ್ಕಾಗಿ ಗುರು ಮಾರ್ಗದರ್ಶನದ ಅಗತ್ಯ, ನಾಗಶಕ್ತಿ ವಿನಾಯಕನ ಆರಾಧನೆ ಅಗತ್ಯ. ಹಾಗೆಯೇ ಈ ಒಂದು ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿಶ್ಚರಣಿರುವುದರಿಂದ ಪತಿ ಪತ್ನಿಯರಲ್ಲಿ, ಪ್ರೇಮಿಗಳಲ್ಲಿ ನಿರಂತರವಾದ ಸಣ್ಣ ಕಿರಿಕಿರಿ ಉಂಟಾಗುವ ಲಕ್ಷಣಗಳಿದೆ. ಆದರೆ ನಿಮ್ಮ ಪುಣ್ಯಾಂಶವನ್ನು ಬಳಸುವ ಚಿಂತನೆಯನ್ನು ನೀವು ಮಾಡಿದರೆ, ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದರೆ, ಗುರು ಅನುಗ್ರಹದಿಂದ, ಸಪ್ತಮಾಧಿಪತಿಯಾದ ಗುರುವಿನ ಅನುಗ್ರಹದಿಂದ ಉತ್ತಮವಾದ ಸಾಮರಸ್ಯತೆಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಹಾಗೆ ಅಷ್ಟಮಾಧಿಪತಿಯಾದ ಕುಜನು ಪಂಚಮದಲ್ಲಿ ಇರುವುದರಿಂದ ಶೀಘ್ರ ಚಿಂತನಾಶೀಲತೆ ಎನ್ನುವುದು ಬಂದು ಉಚ್ಚನಾದ ಕುಜನಿಂದ ಅತ್ಯುತ್ತಮವಾದ ಅಧ್ಯಯನ ಯೋಗದ ಜೊತೆಗೆ ಸಮಸ್ತ ಕಂಟಕಾದಿಗಳಿಂದ ದೂರ ಆಗುವಂಥ ಯೋಗಗಳು ಇದ್ದರೂ ಕೂಡ ನಿಮ್ಮ ಜಾತಕಗಳ ಪರಿಶೀಲನೆ ಅತ್ಯಂತ ಅಗತ್ಯವಾಗಿರುತ್ತೆ. ಅದನ್ನು ಮಾಡಿಸ್ಕೊಳ್ಳಿ. ಹಾಗೆ ಇಲ್ಲಿ ಭಾಗ್ಯಾಧಿಪತಿಯಾದ ಶುಕ್ರನೂ ಕೂಡ ಗ್ರಸ್ತನಾಗುವುದರಿಂದ ಮೊದಲೇ ಹೇಳಿದಂತೆ ಕುಲದೇವತಾ ಆರಾಧನೆಯೂ ಕೂಡ ಈ ಒಂದು ಮಾಯೆಯಿಂದ ಬರಬರಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಕುಲದೇವತಾ ಆರಾಧನೆಯನ್ನು ಯಥಾಸ್ಥಿತಿಯಲ್ಲಿ ಮಾಡಿ ಉದ್ಯೋಗದ ಸ್ಥಳದಲ್ಲಿ ಅತ್ಯುತ್ತಮವಾದಂತಹ ಯೋಗ ನಿಮಗಿದ್ದು, ನಿಮ್ಮ ಮಾತುಗಳಲ್ಲಿ ವಾಕ್ಕಾರಕನಾದ ಬುಧನ ಮನೆಯಲ್ಲಿ ವಾಗಧಿಪತಿಯಾದಂತಹ ಗುರುವು ಸಂಸ್ಕಾರಕಾರಕನಾಗಿ ನಿಂತಿದ್ದು, ಆದರೆ ವಾಗಧಿಪತಿಯಾದ ಬುಧನು ರಾಹುಗ್ರಸ್ತನಾಗಿರುವುದರಿಂದ ನಿಮ್ಮ ಮೇಲೆ ಅಪವಾದಗಳು ಅಥವಾ ನೀವೇ ಸುಳ್ಳು ಹೇಳುವಂತಹ ರೀತಿಯಲ್ಲೇ ನಿಮ್ಮ ನಡೆ ಅಥವಾ
ನಿಮ್ಮ ವಿರುದ್ಧವಾಗಿ ಆಡುವ ಮಾತುಗಳು ನಿಮ್ಮನ್ನು ತಪ್ಪು ದಾರಿಗೆ ಎಳೆದು ಆ ಉತ್ತಮವಾದ ಯೋಗದಿಂದ ವಂಚಿತರಾಗುವಂತೆ ಮಾಡುವ ಸಾಧ್ಯತೆ ರಾಹುವಿನಿಂದ ಇದೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ ಹಾಗೂ ಗುರು ಮಾರ್ಗದರ್ಶನ ಪಡೆಯಿರಿ, ಗುರು ಜಪಾದಿಗಳನ್ನು ಮಾಡಿ ಉದ್ಯೋಗದಲ್ಲಿ ಅತ್ಯುತ್ತಮವಾದಂತಹ ಯೋಗ, ನಿಮ್ಮ ಮಾತು ಮತ್ತು ನಿಮ್ಮ ಸಂಸ್ಕಾರಕ್ಕೆ ಒಳ್ಳೆಯ ಬೆಲೆ ಬರುವ ಯೋಗ ಇದೆ. ಅದನ್ನು ಆ ಒಂದು ಒಳ್ಳೆಯ ಬೆಲೆ ಬರದೆ ನಿಮ್ಮ ಮೇಲೆ ಅಪವಾದ ಬರ್ತಾ ಇದ್ದರೆ ನೀವು ರಾಹು ಪ್ರಭಾವದ ರಾಹುವಿನ ಮಾಯೆಯಲ್ಲಿ ಸಿಲುಕಿದ್ದೀರಿ ಅಂತ ಅರ್ಥ. ತಕ್ಷಣವೇ ನಾಗಶಕ್ತಿ ವಿನಾಯಕನ ಜಪಾದಿಗಳನ್ನು ಮಾಡಿಕೊಳ್ಳಿ. ಅಂತಹ ಅಪವಾದಗಳಿಂದ ದೂರಾಗಿ ಉತ್ತಮ ಉದ್ಯೋಗದಲ್ಲಿ ಸಾಧನೆಯನ್ನು ಮಾಡಿ. ಹಾಗೆಯೇ ಇನ್ನು ಕನ್ಯಾ ರಾಶಿಯವರಿಗೆ ಏಕಾದಶದಲ್ಲಿ ಪೌರ್ಣಿಮೆ, ಇದರಂತಹ ಉತ್ತಮ ಫಲ ಇನ್ಯಾವುದಿದೆ ಅಂತ ಅನಿಸುತ್ತೆ. ಏಕೆಂದರೆ ಮನಸ್ಸು ಸಂಪೂರ್ಣ ಪ್ರಫುಲ್ಲಿತವಾದಾಗ ಚಂದ್ರ ಮನಃಕಾರಕ ಮಾತ್ರಕಾರಕನಾಗಿ ತಾಯಿ ವರ್ಗದ ಸಂಪೂರ್ಣ ಆಶೀರ್ವಾದ ಬಲವನ್ನು ಪಡೆಯುವ ಮಹಾಯೋಗ. ಹಾಗೂ ಏಕಾದಶದಲ್ಲಿ ಪೌರ್ಣಿಮೆ ಸಂಭವಿಸ್ತಾ ಇರುವುದರಿಂದ ಚಂದ್ರನ ಸ್ವಸ್ಥಾನದಲ್ಲಿ ಮಾಘ ಮಾಸದ ಜಲಕಾರಕನ ಸ್ಥಾನದಲ್ಲಿ ಜಲಕಾರಕನಾದ ಚಂದ್ರನು ಆ ಒಂದು ಕರ್ಕಾಟಕ ಜಲರಾಶಿಯಲ್ಲಿ ಪೌರ್ಣಿಮೆಯ ಒಂದು ವೈಶಿಷ್ಟ್ಯತೆ ಇದೆಯಲ್ಲ ನೋಡಿ. ಸಮುದ್ರವನ್ನು ಸಂಪೂರ್ಣವಾಗಿ ಸೆಳೆತಕ್ಕೆ ಒಳಪಡಿಸುವುದೇ ಈ ಒಂದು ಚಂದ್ರನ ವಿಶೇಷವಾದಂಥ ಕಾರ್ಯ. ಹಾಗಾಗಿ ಮನಸ್ಸನ್ನು ಪ್ರಫುಲ್ಲಗೊಳಿಸುವಂಥ ಕಾರ್ಯ ಇದೇ ಚಂದ್ರನಿಂದ. ಅದು ಸ್ವಸ್ಥಾನದಲ್ಲಿ ವಿರಾಜಮಾನನಾಗಿ ಪೌರ್ಣಿಮೆ ಇದೆಯಲ್ಲ, ಇದು ಅತ್ಯಂತ ದೊಡ್ಡ ಸಂಪೂರ್ಣ ಶಕ್ತಿ ಉಳ್ಳಂತಹ ಮಾನಸಿಕ ಸ್ಥಿತಿಯನ್ನು ಕನ್ಯಾ ರಾಶಿಯವರಿಗೆ ಏಕಾದಶದಲ್ಲಿ ಸಂಪೂರ್ಣ ಮಾನಸಿಕ ಸಂಪೂರ್ಣ ಲಾಭವನ್ನು ಪಡೆಯುವ ಮಹಾಯೋಗ. ಅದಕ್ಕಾಗಿ ಪೌರ್ಣಿಮೆಯಂದು ಆ ಪೌರ್ಣಿಮೆಯ ಸಂದರ್ಭದಲ್ಲಿ ರಾತ್ರಿ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈಗಾಗಲೇ ಹೇಳಿದಂತೆ ತಾಯಿ, ತಂದೆ, ಗುರು, ಗಣಪತಿ, ಮಹಾನಾಗಶಕ್ತಿ ವಿನಾಯಕ ಹಾಗೆ ಕುಲದೇವತಾ ಆರಾಧನೆಯನ್ನು ಮಾಡಿ ಅನುಷ್ಠಾನವನ್ನು ಮಾಡುವುದರಿಂದ ನಿಮಗೂ ನಿಮ್ಮ ಕುಲಕ್ಕೂ ಸಮಾಜಕ್ಕೂ ದೇಶಕ್ಕೂ ಜಗತ್ತಿಗೂ ಶಾಂತಿ ಸಿಗಲಿ ಎನ್ನುವ ಸಂಪೂರ್ಣ ಶುದ್ಧ ವಿಶಾಲ ಮನೋಭಾವನೆಯೊಂದಿಗೆ ಸ್ಪಷ್ಟವಾದಂತಹ ಸಂಪೂರ್ಣ ಸಂಕಲ್ಪವನ್ನು ದೇವರಿರುವನು ಎನ್ನುವ ಸಂಪೂರ್ಣ ನಂಬಿಕೆಯೊಂದಿಗೆ ಸಂಪೂರ್ಣ ಶ್ರದ್ಧಾಭಕ್ತಿಯಿಂದ ಸಮಯದಲ್ಲಿ ಮಾಡಿದ ಅನುಷ್ಠಾನ ನಿಮ್ಮ ಮಾನಸಿಕತೆಯನ್ನು ಸಂಪೂರ್ಣವಾಗಿ ಉಲ್ಲಸಿತವಾಗಿರುವಲ್ಲಿ ಯಶಸ್ವಿಯಾಗಿ ನಿಮ್ಮ ಶುದ್ಧ ಮನೋಕಾಮನೆಗಳು ನೆರವೇರುವಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ದರಿಂದ ಕೇತು ದ್ವಾದಶದಲ್ಲಿರುವುದರಿಂದಾಗಿ ಅನೇಕ ವಿಧವಾದ ಆ ರವಿ ಅಧಿಪತಿ ಆದಂಥವನು ಇಲ್ಲಿ ಚಿತ್ರದಲ್ಲಿ ಬರುವುದರಿಂದ ಆರೋಗ್ಯ ಚಿಂತನೆ, ಆಹಾರ ಚಿಂತನೆ ತುಂಬ ಮುಖ್ಯವಾಗಿ ಕಂಡುಬರುತ್ತೆ. ನಿಮ್ಮ ಉತ್ತಮವಾದ ಆಹಾರ ಸೇವನೆ ಮತ್ತು ಆರೋಗ್ಯ ನಿಮಗೆ ಉಂಟಾಗಿ ಉತ್ತಮವಾದ ಯೋಗಗಳು ನಿಮಗೆ ಲಭ್ಯವಾಗಿ ಈ ಒಂದು ರಾಹುವಿನಿಂದ ಗ್ರಸ್ತವಾದ ಬುಧನಿಂದ ನಿಮ್ಮ ನಿರ್ಣಯಗಳು ಮಾಯೆಯಿಂದ ಹೊರಬಂದು ಆಂಜನೇಯನ ಅನುಗ್ರಹದಿಂದ ನಾಗಶಕ್ತಿ ವಿನಾಯಕನ ಅನುಗ್ರಹದಿಂದ ಸಮಸ್ತವೂ ಶುಭ ಫಲವನ್ನೇ ನೀಡುವಂತಾಗಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಆ ನಾಗಶಕ್ತಿ ವಿನಾಯಕನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಜೀವನಾಭಿವೃದ್ಧಿಯ ಉಂಟಾಗಲಿ ಎಂದು ಭಕ್ತಿಪೂರ್ವಕವಾಗಿ ಆತ್ಮೀಯ ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸ್ತೇನೆ. ನಾಗಶಕ್ತಿ ವಿನಾಯಕಾಯ ನಮಃ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ, ಗ್ರಹಗಳ ಪ್ರಭಾವ, ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ, ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ, ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ.
ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ: ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು, ವಿಶಿಷ್ಟವಾದ ಜ್ಞಾನ, ಅದು ನಮ್ಮ ಜ್ಯೋತಿಷ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ, ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ. ನಿಜವಾದ ಸತ್ಯ ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುರಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇ ಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಓಂ ನಾಗಶಕ್ತಿವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತಿನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ, ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ, ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ
ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಈ ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು, ಅದನ್ನು ಯಜ್ಞೋಪವೀತವಾಗಿ ನಾಗ ಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ ವಿವಾಹ ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾವಧಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆಯಾಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ.
ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು, ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು, ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.